ಇನ್ನು ದೆಹಲಿಯಲ್ಲಿ ಬೀಡುಬಿಟ್ಟಿರ್ತಕ್ಕಂಥ ಈ ಭಿನ್ನರ ಪಡೆ ಒಂದು ಸೂತ್ರವನ್ನು ಸಿದ್ಧಪಡಿಸ್ಕೊಂಡು ಹೋಗಿದ್ದಾರೆ. ವಿಜೇಂದ್ರ ಅವರ ಬದಲಿಗೆ ಯಾರು ಅನ್ನೋ ಪ್ರಶ್ನೆಗೆ ಇವರದ್ದೇ ಒಂದು ಸಿದ್ಧ ಸೂತ್ರ ಇದೆ. ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷ ಆಗೋದು ಬೇಡ ಬೇಡ. ಹೈಕಮಾಂಡ್ ಮೊರೆ ಹೋಗಿದ್ದಾರೆ ಬಿಜೆಪಿ ಬಂಡಾಯಗಾರರು. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪರ್ಯಾಯ ನಾಯಕರ ಶಾರ್ಟ್ ಲಿಸ್ಟ್ ಅನ್ನು ರೆಡಿ ಮಾಡಿದ್ದಾರೆ. ಹೈಕಮಾಂಡ್ಗೆ ಶಾರ್ಟ್ ಲಿಸ್ಟ್ ಸಲ್ಲಿಸೋದಕ್ಕೆ ಭಿನ್ನರ ಬಣ ಸಿದ್ಧತೆ ಮಾಡಿಕೊಂಡಿದೆ. ಹಾಗಾದರೆ ಭಿನ್ನರ ಲಿಸ್ಟ್ನಲ್ಲಿರುವ ಪರ್ಯಾಯ ಹೆಸರುಗಳೇನು? ಅವರು ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ ಹೈಕಮಾಂಡ್ಗೆ. ನೀವು ಜಾತಿವಾರು ಆಯ್ಕೆ ಮಾಡಬೇಕು ಅಂದ್ಕೊಂಡ್ರೆ ಜಾತಿವಾರು ಕೊಡ್ತೀವಿ. ನೋಡಿ, ಈಗ ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ರಾಜ್ಯಾಧ್ಯಕ್ಷ ಸ್ಥಾನ ಅಂತ ನಿಮಗಿದ್ದರೆ ಯತ್ನಾಳ್ ಅವರಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಅರವಿಂದ್ ಬೆಲ್ಲದ್ದವರಿದ್ದಾರೆ, ಸೋಮಣ್ಣ ಅವರಿದ್ದಾರೆ. ಇವರಲ್ಲಿ ಯಾರನ್ನಾರು ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ, ನಮ್ಮ ಅಭ್ಯಂತರ ಇಲ್ಲ. ವಿಜಯೇಂದ್ರ ಬೇಡ, ಈ ಲೆಕ್ಕಾಚಾರ. ಲಿಂಗಾಯತ, ಈಗ ವಿಜಯೇಂದ್ರ ಅವರು ಲಿಂಗಾಯತ ಸಮುದಾಯದವರು, ಅವ್ರಿಗೆ ಕೊಡಬೇಕು ಅಂದರೆ ಇವರು ಬೇಡವಾ? ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಕೊಡ್ತೀರಾ? ಕೊಡೋದಾದರೆ ಶ್ರೀರಾಮುಲು ಕೊಡಿ ಅಥವಾ ಅರವಿಂದ ಲಿಂಬಾವಳಿ ಕೊಡಿ. ಆ ಸಮುದಾಯವನ್ನು ಪ್ರತಿನಿಧಿಸುವಂತಹ ಪ್ರಭಾವಿ ನಾಯಕರು, ಇವರಲ್ಲಿ ಯಾರಿಗಾರು ಮಾಡಿ. ಅಥವಾ ನೀವು OBC ಫಾರ್ಮುಲಾ ಬೇಕಾ? ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಇಬ್ಬರು ಕೂಡ ಈಡಿಗ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥವ್ರು. ಇವರಲ್ಲಿ ಯಾರಿಗಾದರೂ ಕೊಡಿ, OBC ಅವರಿಗೆ. ಒಟ್ಟಿನಲ್ಲಿ ಇವರೇ ಹೆಸರುಗಳನ್ನ ಲಿಸ್ಟ್ ಮಾಡ್ಕೊಂಡು ಹೊರಟೋಗಿದ್ದಾರೆ. ಇವರಲ್ಲಿ ಯಾರು ಕೊಟ್ಟರು ನಮ್ಮ ವಿರೋಧ ಇಲ್ಲ, ಕೊಡಿ, ಇವರಲ್ಲಿ ಯಾರಿಗಾದರೂ ಕೊಡಿ ಅಂತಕ್ಕಂಥ ಲೆಕ್ಕಾಚಾರವನ್ನು ಹಾಕ್ಕೊಂಡು. ಬಟ್ ಇದಕ್ಕೆಲ್ಲ ಅವರು ಮಣೆ ಹಾಕ್ತಾರಾ ಇಲ್ವಾ ಅಂತಕ್ಕಂಥದ್ದು ಯಾಕೆ ಅಂತಂದರೆ, ನೋಡಿ, ಈಗಾಗಲೇ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಒಕ್ಕಲಿಗ ಸಮುದಾಯದ R ಅಶೋಕ್ ಅವರು ಕೊಟ್ಟಿದ್ದಾರೆ. ಹಾಗೆಯೇ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ ದಲಿತ ಕೆಟಗರಿಯಲ್ಲಿ. ಸೊ ಹಾಗಾಗಿ ಕೆಟಗರಿ ಲೆಕ್ಕ ಹಾಕೋದಾದರೂ ಕೂಡ ಅವರು ಏನು ಮಾಡ್ತಾರೆ ಅಂತಕ್ಕಂಥದ್ದು. ಅಥವಾ ಇದೆಲ್ಲ ಬೇಡ ಅನ್ನೋದಾದರೆ ಎಲೆಕ್ಷನ್ ಮಾಡಿಬಿಡಿ ಸರ್. ವಿಜೇಂದ್ರ ಎಲೆಕ್ಷನಲ್ಲಿ ಕಂಟೆಸ್ಟೇ ಮಾಡೋದು ಬೇಡ ಅಂತ ಇವರು ಇನ್ನೊಂದು ಇದಿದೆ, ಮನವಿ ಇದೆ ಇವ್ರದ್ದು.